ತಾಳಲ್ಲಿ ಬನ್ನಿ ಅವರ ಗೌಡ್ರ ಬನ್ನಿ ನೋಡ್ರಿ ಬನ್ನಿ 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 ಏನಾಗಿದೆ ಇವಾಗ ನಕಲಿ ಖಾತೆ ಮಾಡ್ಕೊಂಡು ಮಾಡ್ತೇವೆ ಕೋರ್ಟಿಗೆ ನಕಲಿ ಖಾತೆ ಖಾತೆ ಅಮೌಂಟ್ ಕಟ್ಟಿ ಪೊಲೀಸ್ನ ಸೆಕ್ಯೂರಿಟಿ ಅಡ್ರೆಸ್ ಮಾಡಿದ್ದಾರೆ 125/32 ಇವ್ರದ್ದು 125/5 ಆದ್ಮೇಲೆ ಅಲ್ಲಿ ಅಡ್ರೆಸ್ ಮಾಡಿರ್ತಾರೆ. ಇದು ಒಬ್ಬರದು ಜಮೀನು ಅಂಗಡಿ ಬಸಪ್ಪ ಅನ್ನೋದು ರಂಗೇಗೌಡ ಜಮೀನಿಲ್ಲ ಇಲ್ಲಿ 125/5ರಲ್ಲಿ ಅವನು ನಂದಿದೆ ಅಂತ ದಾಖಲೆಗಳು ಯಾವ ರೀತಿ ಸೃಷ್ಟಿ ಮಾಡಿದ್ರು 125/44 5 ಎಕರೆ ಕೆಲಸ ಮಾಡಿದ್ದಾರೆ ಸರ್. 44 44 32 ಬರಂಗಿಲ್ಲ. ಅದು ಗ್ರಾಮದೊಳಗಡೆ ಇರ್ತವೆ, ನಂಬರ್ ಇರ್ತವೆ, ಅದೇ ನಂಬರ್ ಹೋಗಿ ಮಾಡಬೇಕು. ನೋಡಿ 409 ಹೊಸದಾಗಿ ಮಾಡ್ಕೊಂಡಿದ್ದಾರೆ. 5 ಎಕರೆ ಇದರಲ್ಲಿ ತೋರಿಸಿದ್ದಾರೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅವರು 125/32ರಲ್ಲಿ ಇವ್ರ ಜಮೀನಿಗೆ ನಿಮ್ಮ ಪೊಲೀಸ್ನವ್ರು ತಗೊಂಡೋಗಿ ಅಡ್ಬಸ್ ನಿಮ್ಮ ಪೊಲೀಸರು ಅಡ್ಬಸ್ ಮಾಡಿದ್ದಾರೆ. ಇವ್ರ ಜಮೀನಿಗೆ ಹೋಗಿ ಇವ್ರ ಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ ಬಂದು ಅಡ್ಬಸ್ ಮಾಡಿದ್ದಾರೆ. ನೀವು ಪೊಲೀಸ್ನವ್ರು ಕರ್ಕೊಂಡು 12ನೇ ತಾರೀಕಿಗೆ ಲೋಕೇಶ್ ಅಂತೇಳಿ ಮಾಡಿದ ನಂತರ ಸರ್ 12ನೇ ತಾರೀಕು ಹೋಗಿ ತಿಂಗಳು ಸರ್ವೆ ಮಾಡಿದ್ದಾರೆ. 28ನೇ ತಾರೀಕು ಹೋಗಿ ನಾಟಿ ಎಲ್ಲ ನಾಟಿ ಬಂದಿದ್ದು ಪೈರೆಲ್ಲ ಹಾಕಿದ್ದಾರೆ. ಜೆಡಿ ಕೋರ್ಟ್ಗೆಲ್ಲ ನಾವು ತನಿಖೆ ಮಾಡ್ಕೊಂಡು ಹೋದಾಗ ಜೆಡಿ ಕೋರ್ಟಲ್ಲಿ ಇವ್ರ ಲಾಯರು ಈ ಕೇಸನ್ನು ರಿಜಿಸ್ಟರ್ ಮಾಡಿಸಿಲ್ಲ. ಯಾವ ಕಾರಣಕ್ಕೆ ಅಂದರೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ನಮ್ಮ ಉದ್ದೇಶಕ್ಕೆ. ಇವ್ರು 3 ಸಲ ಹೋಗಿದ್ದಾನೆ ಹುಡುಗ ಧರಣೇಶನನ್ನು, ಸಾಗುವಳಿ ಚೀಟಿ ಇವ್ರಿಗೆ ಸಿಕ್ಕಿಲ್ಲ. ಅದು ಕೂಡ ನಾವು ಇಲ್ಲಿ ನೋಡಿ ಅರ್ಜಿ 2020ರಿಂದ ಕೊಟ್ಟಿದ್ದಾರೆ ಸರ್. ಸಾಗುವಳಿ ಚೀಟಿ ನೋಡಿ 2020 ಒಂದು ಚೀಟಿ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಟ್ಟಿಲ್ಲ ತಿಂಗಳು. ಅದನ್ನು ನಾನು ಈಗಂದ್ರೆ 4 ಡೇಸ್ ಒಂದು ನಿನ್ನೆ ಮತ್ತೆ ಬಂತು ಸರ್. ಜೆಡಿ ಕೋರ್ಟಲ್ಲಿ ಕೇಸ್ ಆಗಿದೆ. ನಿನ್ನೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ಕಲ್ಲು, ನೀವು ಯಥಾಸ್ಥಿತಿ ಕಾಯ್ಕೊಳ್ಳಿ, ಜೆಡಿ ಕೋರ್ಟ್ ತೀರ್ಮಾನ ಆಗುತ್ತೆ. ಇವರು ಜೆಡಿ ಕೋರ್ಟ್ ಇವರು ಸ್ವಾಧೀನದಲ್ಲಿದ್ದಾರೆ. ನಮ್ಮ ನಿನ್ನೆ JCP ತಂದು ಸುತ್ತ ಟ್ರೆಂಚ್ ಹೊಡಿಸಿದ್ದಾರೆ ಸರ್. ಅದು ಜೆಡಿ ಕೋರ್ಟಲ್ಲಿ ಜಮೀನಿದ್ರು ಕೇಸ್ ಇದ್ರು ಕೂಡ ಇವತ್ತು ಯಾರೋ ತೀರೋಗಿದ್ದಾರೆ ಅಂತ ಕೇಸು ಇವತ್ತು ಡೇಟ್ ಇತ್ತು ಸರ್. ಮುಂದುವರೆದೋಗಿದೆ 23ಕ್ಕೆ. ಅಲ್ಲಿವರೆಗೆ ಇವ್ರು ಜಮೀನಿಗೆ ವ್ಯವಸಾಯ ಮಾಡಿದ್ದಾರೆ. ಸ್ವಾಧೀನದಲ್ಲಿ ಅವನಿದ್ರೆ ಅವನ ಜಮೀನಿದ್ರೆ ಅವ್ನು ಮಾಡ್ಬೋದು. ಇವ್ರ ಜಮೀನಿಗೆ ಬಂದು ದಬ್ಬಾಳಿಕೆ ಅಂತ ಸರ್. ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ನಿಮ್ಮ SP ಅವ್ರಿಗೆ ನಿಮಗೂ ಕೊಟ್ಟಿದ್ದಾರೆ ಸರ್, ಅದು ಅಲ್ಲಿ ಹೋಗಿದೆ. ಇದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದು ವಿಶೇಷ ಇದನ್ನ ನೋಡಿ ಡಿಟೇಲ್ ಆಗಿ ನೋಡಿ ನಾನು ನಮ್ಮ ಸರ್ ಇನ್ನೊಂದು ಮನವಿ. ಮಂಡ್ಯ ಜಿಲ್ಲೆಯಾದ್ಯಂತ ಯಾವುದೇ ಬಡವರು ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಜನಸ್ನೇಹಿ ಪೊಲೀಸ್ ಇರ್ತಾರೆ, ಆದ್ರೂ ಯಾವುದೇ ಪೊಲೀಸರು ಸಹ ಕೇಸ್ ತಗೋತಾರೆ. ಪ್ರತಿಯೊಬ್ಬರು ಬಡವರು ಅಂತ ಶ್ರೀಮಂತವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತೀವಿ. ಇಲ್ಲೇ ನಡೀತಿದೆ ಸರ್. ಆಲ್ಮೋಸ್ಟ್ ಯಾವುದೇ ಯಾವ ಕೇಸ್ ಇದ್ರೆ ಹೇಳ್ಬೇಕು ನನಗೆ. ಜನರಲ್ ಆಗಿ ಆತರ ಅಂತಂದ್ರೆ ದಿನ ನಮ್ಮಲ್ಲಿ ಕೂಡ ಕ್ಯಾಪಿಟಲ್ ಬಡವ ಸಾವುಕಾರ ನೋಡಕ್ ಆಗ್ತದ. ನಾವು ಕ್ಯಾಪಿಟಲ್ ಒಂದು ಕಂಪ್ಲೇಂಟ್ ಕೊಟ್ಟಿವಿ. ಅಂತಂದ್ರೆ ಹೇಳಿದ್ದು ಸರ್, ನಾವು ಬಡವ ಸಾವುಕಾರ ಆ ಜಾತಿ ಈ ಜಾತಿ ನೋಡಕ್ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿ ತುಂಬಾ ಮಾಡ್ತಾ ಇದ್ರೆ ನಮ್ಗೆ ಅನುಭವ ಇದೆ ಸರ್. ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ. ಕೇಸ್ ಕೊಡ್ತಾ ಇರ್ತಾರೆ, ತಗೋತಾ ಇರ್ತೀವಿ, ಹೊಡಿತಾ ಇರ್ತಾರೆ. ಅದರಲ್ಲಿ ಬರೀ ಬಡವ್ರಿಗೆ ತೋತಾ ಇಲ್ಲ. ಇವ್ರದೇ ಕೇಸ್ ಆಗಲಿಲ್ಲ ಸರ್. ಈಗ ನಾನು ಚೆಕ್ ಮಾಡ್ತೇನೆ ನಾನು. ಆಯ್ತು ಸರ್, ಓಕೆ ಸರ್.